ನವಲಗುಂದ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ರಾಜ್ಯಾದ್ಯಂತ ಸಂಚರಿಸುವ ಕನ್ನಡ ಜ್ಯೋತಿ ರಥಯಾತ್ರೆಯನ್ನು ಮಂಗಳವಾರ ಪಟ್ಟಣದ ಶೆಟ್ಟರಕೆರೆ ಹತ್ತಿರ ಬಸವಲಿಂಗ ಸ್ವಾಮೀಜಿಯೊಂದಿಗೆ ಶಾಸಕ ಎನ್.ಎಸ್. ಕೋನರ್ಡಿ ತಾಯಿ ಭುವನೇಶ್ವರಿಗೆ ಪೂಜೆ ಸಲ್ಲಿಸುವ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಿ ಮಾತನಾಡಿದರು. ಕನ್ನಡ ನಮ್ಮ ಹೆಮ್ಮೆಯ ಭಾಷೆ, ನೆಲಜಲ ಉಳಿವಿಗಾಗಿ ಕನ್ನಡ ನುಡಿ ಹೆತ್ತ ತಾಯಿ ಇದ್ದಂತೆ ಅದನ್ನು ಸ್ವಾಭಿಮಾನದಿಂದ ಸ್ವಾಗತಿಸುವ ಮೂಲಕ ರಥಯಾತ್ರೆ ಪಟ್ಟಣದ ರಸ್ತೆಯಲ್ಲಿ ಸಂಚರಿಸಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ವೇಳೆ ರಸ್ತೆಯುದ್ದಕ್ಕೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವಿವಿಧ ಕನ್ನಡಪರ ಸಂಘಟನೆಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು ಕನ್ನಡದ ಬಾವುಟಗಳನ್ನು ಹಿಡಿದು ಕನ್ನಡಪರ ಘೋಷಣೆ ಕೂಗುತ್ತಾ ಸಾಗುತ್ತಿರುವುದು ಎಲ್ಲರ ಗಮನ ಸೆಳೆದಿತ್ತು. ಮೆರವಣಿಗೆಯಲ್ಲಿ ವಿವಿಧ ಕಲಾತಂಡಗಳು, ಕುಂಭ ಹೊತ್ತ ಮಹಿಳೆಯರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುಧೀರ್ ಸಾಹುಕಾರ, ತಾಲೂಕು ಪಂಚಾಯಿತಿ ಯು ಭಾಗ್ಯಶ್ರೀ ಜಹಾಗೀರದಾರ, ಪಿಎಸ್ಐ ಜನಾರ್ದನ ಭಟ್ರಳ್ಳಿ, ಆಶ್ ಎಚ್. ಕೋನರ್ಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಾನಂದ ಮಲ್ಲಾಡ, ನವಲಗುಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವರ್ಧಮಾನಗೌಡ ಹಿರೇಗೌಡರ, ನೀರು ಬಳಕೆದಾರರ ಸಂಘದ ಅಧ್ಯಕ್ಷ ಸದುಗೌಡ ಪಾಟೀಲ್, ಪುರಸಭೆ ಅಧ್ಯಕ್ಷರಾದ ಶಿವಾನಂದ ತಡಸಿ, ಸದಸ್ಯರುಗಳಾದ ಜೀವನ ಪವಾರ, ಮಂಜು ಜಾಧವ, ಮೋದಿನ ಶಿರೂರ, ತಾಲೂಕು ಮಟ್ಟದ ಅಧಿಕಾರಿಗಳು, ಕನ್ನಡ ಪರ ಹೋರಾಟಗಾರರು, ನೂರಾರು ಅಭಿಮಾನಿಗಳು ಉಪಸ್ಥಿತರಿದ್ದರು. ವರದಿ ಧರ್ಮರಾಜ ಗುಳೇದ, ಜೆಎಸ್ಕೆ ಕನ್ನಡ ನ್ಯೂಸ್, ನವಲಗುಂದ. ನಮ್ಮ ಕನ್ನಡವನ್ನು ಬಾದೋಡ್ದು ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ 30 ಕೋಟಿ ರೂಪಾಯಿ ತೆಗೆದಿಟ್ಟಾರೆ. ಲೆಕ್ಕ ಹಾಕಿ ನೀವು. ಕನ್ನಡದ ಹೆಮ್ಮೆ ಇರ್ತಕ್ಕಂಥ ಸಿದ್ದರಾಮಯ್ಯನವರು 30 ಕೋಟಿ ತೆಗೆದಾರ. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಆತ್ಮೀಯ ತಂಗಡಿಗೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದು ಮಂಡ್ಯದಲ್ಲಿ ನಡೆದಿದ್ದ ಬಹಳ ದೊಡ್ಡ ಮಟ್ಟದ ಕಾರ್ಯಕ್ರಮ. ನಮ್ಮ ಚಲುವರಾಯ ಸ್ವಾಮಿಯವರು ಅದ್ರ ಉಸ್ತುವಾರಿಯನ್ನು ವಹಿಸ್ತಾರೆ. ಅದಕ್ಕೆ ಅವರೆಲ್ಲರೂ ಕೂಡಿ ಇವತ್ತು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಕತ್ತೀವಿ. ಎಂತ ಕಷ್ಟ ಬರಲಿ, ಸುಖ ಇರಲಿ, ಆ ಭುವನೇಶ್ವರ ತಾಯಿ ಸಿದ್ದರಾಮಯ್ಯ ಸಾಹೇಬ್ರ ಕಾಪಾಡ್ತಾವ, ಆ ವಿಶ್ವಾಸ ನಮಗಿದೆ. ಆದ್ರೂ ಕೂಡ ನಾವು ನಿನ್ನೆ ನವಲಗುಂದಾಗ ನಾವು ಸ್ವಾಗತ ಮಾಡಿದ್ವಿ. ನಾವು ಜಿಲ್ಲಾಧಿಕಾರಿಗಳು, ಅಂಗಡಿಯವರು, ನಮ್ಮ ಮೆಚ್ಚಗಾರರು ಬಂದಿಲ್ಲ, ನಮ್ಮ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಲ್ಲರೂ ಕೂತ್ಕೊಂಡು ಹಿರೇಮಠರವರು ಬಂದಾರ. ಅದಕ್ಕೆ ನಾವೆಲ್ಲರೂ ಕೂಡಿ ನಾಳೆ ಮಠ, ಇದು ಕಳಿಸೋ ಮಠ ನಮ್ಮೆಲ್ಲರ ಜವಾಬ್ದಾರಿ ಇರ್ತೈತಿ. ಅದಕ್ಕೆ ನಾವೆಲ್ಲರೂ ಕೂಡಿ ಭಾಗವಹಿಸ್ಕೊಂಡು ಅಂತ ಮಾತನ್ನು ಹೇಳಿ, ಕಷ್ಟ ಕಾಲ ಸುಖ ಕಾಲ ಅಂತ ಬರ್ತಾವ. ಈ ಕಷ್ಟ ಕಾಲದಲ್ಲಿ ಕೂಡ ನಮ್ಮ ಬೆನ್ನೆಳಕ್ಕೆ ಇವತ್ತು ಏನು 200 ಕೋಟಿ ಕೊಟ್ರಲ್ಲ, ಹಂಗಿದಕ್ಕೆ 30 ಕೋಟಿ ಕೊಟ್ಟಾರ ಅಂತ ಒಳ್ಳೆ ಮುಖ್ಯಮಂತ್ರಿ ನಮ್ಮ ಸರ್ಕಾರ ನಡೆಸಕತ್ತಾರ. ಅದಕ್ಕೆ ನಾವೆಲ್ಲರೂ ಕೂಡಿ ಒಕ್ಕದ್ದಾಗಿ ಈ ಜಾತಿಯನ್ನು ಇವತ್ತು ಸ್ವಾಗತ ಮಾಡಿವಿ. ತಾಲೂಕು ಆಡಳಿತ ಸ್ವಾಗತ ಮಾಡಿದೆ. ಅದಕ್ಕೆ ತಾಲೂಕು ಆಡಳಿತಕ್ಕೆ ಮತ್ತೆಲ್ಲ ನಮ್ಮ ಅಧಿಕಾರಿಗಳಿಗೆ ಮತ್ತು ಇದನ್ನು ವ್ಯವಸ್ಥೆ ಮಾಡಿದಂತೆ ಎಲ್ಲ ಸಿಬ್ಬಂದಿಗೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.